ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಮ್ಮ ಸವಿರುಚಿ ಚಾನಲ್. ಇವತ್ತು ನನ್ನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ನೆಲ್ಲಿಕಾಯಿಯ ಸೇವನೆಯನ್ನು ಮಾಡ್ಬೋದಾ, ನೆಲ್ಲಿಕಾಯಿಯನ್ನು ತಿನ್ನಬಹುದಾ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆಯೇ ನೆಲ್ಲಿಕಾಯಿಯ ಉಪಯೋಗನ ಕೂಡ ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಫಸ್ಟು ತ್ರೈಮಾಸಿಕದಲ್ಲಿ ಮೊದಲ 3 ತಿಂಗಳ ಅವಧಿಯಲ್ಲಿ ಏನಿರುತ್ತಲ್ಲ, ಗರ್ಭಿಣಿ ಸ್ತ್ರೀಯರು ಯಾವ ರೀತಿ ಲೈಫ್ ಸ್ಟೈಲನ್ನು ಇಟ್ಕೊಳ್ಬೇಕು, ಏನೆಲ್ಲ ಫಾಲೋ ಮಾಡಬೇಕು, ಯಾವೆಲ್ಲ ಸೂಚನೆಗಳನ್ನು ಅನುಸರಿಸಬೇಕು, ಹಾಗೆಯೇ ಡಾಕ್ಟರ್ ಹತ್ರ ಯಾವಾಗ ಹೋಗಬೇಕು, ಏನೆಲ್ಲ ಕಾಂಪ್ಲಿಕೇಶನ್ಸ್ ಬರುತ್ತೆ, ಅದಕ್ಕೆ ಏನೆಲ್ಲ ಪರಿಹಾರಗಳನ್ನು ನಾವು ಕಂಡುಕೊಳ್ಬೋದು, ಈ ರೀತಿಯೆಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಲ್ಲಿಕಾಯಿ ಅಂತ ಬಂದರೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಫಾರಮ್ ನೆಲ್ಲಿಕಾಯಿ, ಸಿಟಿಲೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ಸಿಗುತ್ತಲ್ಲ, ಅದು ಫಾರಮ್ ನೆಲ್ಲಿಕಾಯಿ. ಇನ್ನು ಬೆಟ್ಟದ ನೆಲ್ಲಿಕಾಯಿ ಅಂದರೆ ಪುಟ್ಟದಾಗಿ ಸಿಗುತ್ತೆ, ಚಿಕ್ಕ ಚಿಕ್ಕ ನೆಲ್ಲಿಕಾಯಿ. ಯಾವುದಾದ್ರೂ ಸರಿ, ಧಾರಾಳವಾಗಿ ನೀವು ನೆಲ್ಲಿಕಾಯಿ ಸೇವನೆಯನ್ನು ಮಾಡ್ಬೋದು. 9 ತಿಂಗಳಲ್ಲೂ ಕೂಡ ನಿಮಗೆ ನೆಲ್ಲಿಕಾಯಿ ಸೇವನೆಯಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಈ ಬೆಟ್ಟದ ನೆಲ್ಲಿಕಾಯಿ ಅಥವಾ ಫಾರಮ್ ನೆಲ್ಲಿಕಾಯಿ ಯಾವುದೇ ಇರ್ಬೋದು. ಈ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಚೆನ್ನಾಗಿರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ, ಮಗುವಿನ ಇಮ್ಯುನಿಟಿ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ. ನೆಲ್ಲಿಕಾಯಿ ಉಪಯೋಗಗಳ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಣ. ಇವಾಗ ಇದರದ್ದೊಂದು ಜ್ಯೂಸ್ ಮಾಡಿಕೊಂಡು ತೋರಿಸ್ತೀನಿ. ನಾನಿಲ್ಲಿ ಜ್ಯೂಸ್ಗೆ ಒಂದು ಫುಲ್ ನೆಲ್ಲಿಕಾಯಿನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚ ಉಪ್ಪು, 1/4 ಚಮಚ ಪೆಪ್ಪರ್ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಆಮೇಲೆ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ, ನೀರು ಹಾಕಿಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ. ಈ ಜ್ಯೂಸ್ಗೆ ಹಾಲೇನು ಹಾಕೋ ಅಗತ್ಯ ಇಲ್ಲ, ನೀರು ಹಾಕ್ಕೊಂಡ್ರೇ ಒಳ್ಳೆಯದು. ಸೋಸ್ಕೊಳ್ದೇ ಹಾಗೇನೂ ಕುಡಿದ್ರೂ ಕೂಡ ತುಂಬಾ ಒಳ್ಳೆಯದು. ಆಮೇಲೆ ಈ ಜ್ಯೂಸ್ಗೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಹನಿನ ಹಾಕ್ಕೊಳ್ತಾ ಇದ್ದೀನಿ, ಜೇನುತುಪ್ಪನ. ನಾನು ಈ ಮೊದಲೇ ಹೇಳಿದ ಹಾಗೆ ಜೇನುತುಪ್ಪನ ಆದಷ್ಟು ಶುದ್ಧ ಜೇನುತುಪ್ಪ ಮಾತ್ರ ತಗೊಳ್ಳಿ, ಯಾವುದೇ ರೀತಿಯ ಕಲಬೆರಕೆ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಬೇಡಿ. ನಾನು ಸ್ವೀಟ್ಗೋಸ್ಕರ ಇಲ್ಲಿ 1 ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಬಳಸ್ಕೊಳ್ತಾ ಇದ್ದೀನಿ. ನಮ್ಮ ಜೇನುತುಪ್ಪನ ನಾವು ಬಳಸೋದ್ರಿಂದ ನಮ್ಮ ಬಾಡೀಲಿ ರಕ್ತ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಜೇನುತುಪ್ಪನ ಪ್ರತಿನಿತ್ಯ ಅಥವಾ ವಾರದಲ್ಲಿ 1-2 ದಿನನಾದರೂ 1-2 ಸ್ಪೂನ್ ತಗೊಳ್ಳೋದು ಒಳ್ಳೆಯದು. ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಕ್ವಾಂಟಿಟಿ ಅಷ್ಟೇ ಮಾಡ್ಕೊಂಡಿದ್ದೀನಿ. ನೋಡಿ, ಈಸಿಯಾಗಿ ಮಾಡ್ಕೊಳ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಸ್ವಲ್ಪ ಕೂಡ ನೆಲ್ಲಿಕಾಯಲ್ಲಿ ಚೊಗರಿ ಇರುತ್ತಲ್ಲ, ಇದು ಯಾವುದು ಅನಿಸೋದಿಲ್ಲ, ಕಹಿ ಅಂಶ ಒಂದು ಸ್ವಲ್ಪ ಕೂಡ ಬರೋದಿಲ್ಲ. ನೀವು ಕೂಡ ಈ ರೀತಿ ಒಂದು ಸಲ ಮಾಡ್ಕೊಂಡು ಕುಡಿದು ಟ್ರೈ ಮಾಡಿ ನೋಡಿ. ಯಾವುದೇ ರೀತಿಯ ಕಹಿ ಅಂಶ ಕೂಡ ಇಲ್ಲ, ಸ್ವಲ್ಪನೂ ಇಲ್ಲ. ನಿಮಗೆ ನೆಲ್ಲಿಕಾಯಿ ಜ್ಯೂಸ್ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಆರಾಮಾಗಿ ಕುಡಿಬೋದು. ಬರೀ ಗರ್ಭಿಣಿ ಸ್ತ್ರೀಯರು ಅಂತಲ್ಲ, ಬೇರೆ ಎಲ್ಲರೂ ಕೂಡ ಈ ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು. ಇನ್ನು ನೆಲ್ಲಿಕಾಯಿಯ ಉಪಯೋಗಕ್ಕೆ ಬಂದರೆ ತುಂಬ ಜನರಿಗೆ ಏನಾಗುತ್ತೆ ಅಂತಂದರೆ ಕೂದಲು ಉದುರೋ ಸಮಸ್ಯೆ ತುಂಬ ಇರುತ್ತಲ್ವ. ಈಗ ಗರ್ಭಾವಸ್ಥೆಯಲ್ಲಿ ಅಥವಾ ಬಾಣಂತನದಲ್ಲಿ ಕೂದಲು ಉದುರೋದು ಸ್ವಲ್ಪ ಕಾಮನ್ ಸಮಸ್ಯೆ ಆಗಿರುತ್ತೆ, ಇದು ಕೂಡ ಕಂಟ್ರೋಲಿಗೆ ಬರುತ್ತೆ. ಇನ್ನು ಅನಿಮಿಯಾ ರೋಗ ಕೂಡ ಕಂಟ್ರೋಲ್ ಆಗುತ್ತೆ, ಅಂದರೆ ರಕ್ತಹೀನತೆ ಅಂತ ಆಗುತ್ತಲ್ಲ, ರಕ್ತಹೀನತೆಯ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಮಲಬದ್ಧತೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಇನ್ನು ತುಂಬ ಜನ ಪ್ರೆಗ್ನೆಂಟ್ ಲೇಡೀಸ್ಗೆ ಏನಾಗುತ್ತೆ ಅಂದರೆ ಮಾರ್ನಿಂಗ್ ಸಿಕ್ನೆಸ್ ಅಂತ ಇರುತ್ತೆ, ವಾಮಿಟಿಂಗ್ ಇರೋದು, ಇವೆಲ್ಲ ಕಾಮನ್ ಆಗಿರ್ತಾವಲ್ಲ. ಇವೆಲ್ಲ ಮಾರ್ನಿಂಗ್ ಸಿಕ್ನೆಸ್ಸನ್ನು ಈ ರೀತಿ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು ಈ ಜ್ಯೂಸನ್ನು ತಗೊಳ್ತಾ ಬಂದಲ್ಲಿ. ಆದರೆ ಒಂದು ವಿಷಯ ಮಾತ್ರ ಜ್ಞಾಪಕದಲ್ಲಿ ಇರಲಿ, ಫಸ್ಟ್ ಟ್ರೈಮಿಸ್ಟ್ರಲ್ಲಿ 1/4 ಭಾಗ ಮಾತ್ರ ನೆಲ್ಲಿಕಾಯಿ ಸಾಕಾಗುತ್ತೆ. ಆ ನಂತರದಲ್ಲಿ ನೀವು ಅರ್ಧ ನೆಲ್ಲಿಕಾಯಿಯನ್ನು ಪ್ರತಿನಿತ್ಯ ತಗೊಳ್ಬೋದು, ಯಾವುದೇ ತೊಂದರೆ ಇಲ್ಲ. ಇನ್ನು ಈ ನೆಲ್ಲಿಕಾಯಿಯ ಸೇವನೆಯಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಸಹಾಯ ಮಾಡುತ್ತೆ. ಒಂದು ವೇಳೆ ನಿಮಗೆ ಹಸಿ ನೆಲ್ಲಿಕಾಯಿ ಸಿಕ್ಕಲಿಲ್ಲ ಅಂತಂದರೆ, ಸೀಸನ್ ಇಲ್ಲದೆ ಇರೋ ಸಮಯದಲ್ಲಿ ಮಾರ್ಕೆಟಲ್ಲಿ ಒಣಗಿರುವಂತಹ ನೆಲ್ಲಿಕಾಯಿ ಕೂಡ ಸಿಗುತ್ತೆ, ಅದನ್ನು ಕೂಡ ತಗೊಳ್ಬೋದು, ಯಾವುದೇ ರೀತಿಯ ತೊಂದರೆ ಕೂಡ ಇಲ್ಲ. ಇನ್ನು ಸ್ಟ್ರೆಚ್ ಮಾರ್ಕ್ ಬರುವಂಥದ್ದು ಇರುತ್ತಲ್ಲ, ಪ್ರೆಗ್ನೆನ್ಸಿ ಅವಧಿಯಲ್ಲಿ ಮತ್ತು ಬಾಣಂತನದ ಅವಧಿಯಲ್ಲಿ ನಮಗೆ ಸ್ಟ್ರೆಚ್ ಮಾರ್ಕ್ಸ್ ಬರುವಂಥದ್ದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತಂದರೆ ಈ ಕಾಲು ಊತ, ಕೈ ಉರಿಯೋದು, ಇದೆಲ್ಲ ಇರುತ್ತಲ್ವ, ಬಾಡಿ ಊದ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ, ಅದೆಲ್ಲ ಕೂಡ ಕಡಿಮೆ ಆಗುತ್ತೆ.
ಮುಖ್ಯವಾಗಿ ಏನಂತಂದರೆ ಈ ನೆಲ್ಲಿಕಾಯಿ ಸ್ವಲ್ಪ ಶೀತದ ಗುಣವನ್ನು ಹೊಂದಿರುವಂಥದ್ದು, ಸ್ವಲ್ಪ ಕೋಲ್ಡ್ ಅಂಶವನ್ನು ಹೊಂದಿರುವಂಥದ್ದು. ಹಾಗಾಗಿ ನಿಮಗೇನಾದರೂ ನೆಗಡಿ, ಶೀತ ಇತ್ತು, ಕೆಮ್ಮಿತ್ತು, ಅಥವಾ ಇದು ತಿಂದರೆ ಕೆಮ್ಮು ಬರ್ತಾ ಇದೆ ಅಥವಾ ಥಂಡಿ ಅನ್ನಿಸ್ತಾ ಇದೆ, ಗಂಟ್ಲಲ್ಲಿ ಒಂಥರ ಕಿಚ್ಕಿಚ್ಚನ್ನು ಹಾಗೆ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಆವಾಗ ಸ್ಟಾಪ್ ಮಾಡಿಬಿಡಿ, ತಿನ್ನೋದಕ್ಕೆ ಹೋಗಬೇಡಿ. ಇದರ ಹೊರತಾಗಿ ಬೇರೆ ಎಲ್ಲರೂ ಕೂಡ ಆರಾಮಾಗಿ ನೆಲ್ಲಿಕಾಯಿಯ ಸೇವನೆಯನ್ನು ಮಾಡ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ. ಇನ್ನು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಲೈಫ್ ಸ್ಟೈಲ್ ಅಂತಂದರೆ ಏನೇನು ಸೂಚನೆಗಳನ್ನು ಪಾಲಿಸಬೇಕು, ಹಾಗೆಯೇ ಏನೆಲ್ಲ ಕಾಂಪ್ಲಿಕೇಶನ್ಸ್ ಬರಬಹುದು, ಹಾಗೆಯೇ ಅದಕ್ಕೆ ಪರಿಹಾರಗಳೇನು, ಹಾಗೆಯೇ ನಾವು ಯಾವ ರೀತಿ ಇದ್ದರೆ, ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇದ್ದರೆ ಮಗು ಹಾಗೆಯೇ ಗರ್ಭಿಣಿಯರು ಇಬ್ಬರೂ ಸೇಫ್ ಆಗ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ಅನ್ನೋದೇ 40 ಡೇಸ್ ಅಥವಾ 45 ಡೇಸ್ ಆದಮೇಲೆ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಈ ರೀತಿ ಕನ್ಫರ್ಮ್ ಆದ ನಂತರ ಒಂದು ಸಲ ಡಾಕ್ಟರ್ ಹತ್ರ ಚೆಕಪ್ಗೆ ಹೋಗಬೇಕು. ಅವರು ಅಲ್ಲಿ ಬ್ಲಡ್ ಟೆಸ್ಟನ್ನು ಮಾಡಿಸೋದಕ್ಕೆ ಹೇಳ್ತಾರೆ. ಆಮೇಲೆ ಫಸ್ಟು 45 ದಿನಕ್ಕೆ ಸ್ಕ್ಯಾನಿಂಗ್ ಹೇಳೋದಿಲ್ಲ. ಆಮೇಲೆ 1.5 ತಿಂಗಳಿಂದ 2 ತಿಂಗಳು ಒಳಗಡೆ ಯಾವಾಗಾದರೂ ಒಂದು ಡೇಟನ್ನು ಕೊಟ್ಟು ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಹೇಳ್ತಾರೆ. ಈ ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗು ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗಂತ ಕೆಲವರಿಗೆ ಒಂದು 50 ಡೇಸ್ 55 ಡೇಸ್ವರೆಗೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಿಲ್ಲ. ಅಲ್ಲಿ ತನಕನೂ ಕೂಡ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಕನ್ಫರ್ಮ್ ಆದ ನಂತರ ನೀವು ಖಂಡಿತವಾಗ್ಲೂ ಒಂದು ಸಲ ಡಾಕ್ಟ್ರನ್ನ ಮೀಟ್ ಆಗಲೇಬೇಕು. ಆದಮೇಲೆ ಅವ್ರು ಹೇಳಿರ್ತಕ್ಕಂತಹ ಎಲ್ಲ ಚೆಕಪ್ಗಳನ್ನು ಮಾಡಿಸ್ಕೊಳ್ಬೇಕು. ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಬ್ಲಡ್ ಟೆಸ್ಟಲ್ಲಿ ಶುಗರು, BP ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಅದಾದ ನಂತರ ನಿಮಗೆ ಥೈರಾಯ್ಡ್ ಇದೆಯಾ, PCOS PCOD ಯಾವುದಾದ್ರೂ ಪ್ರಾಬ್ಲಮ್ಸ್ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಜೊತೆಗೆ ಮಗುವಿನ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿದೆಯಾ ಅಂತ ನೋಡ್ತಾರೆ. ಇದು ತುಂಬ ಮುಖ್ಯವಾದಂತಹ ಘಟ್ಟ ಆಗಿರುತ್ತೆ. ಮಗುವಿನ ಹಾರ್ಟ್ ಬೀಟ್ ಸ್ಟಾರ್ಟ್ ಆದಮೇಲೆ ನಮಗೆ ಪ್ರೆಗ್ನೆನ್ಸಿ ಪಕ್ಕ ಅಂತ ಅನಿಸೋದು. ಕೆಲವರಿಗೆ 2 ತಿಂಗಳು ತುಂಬ ತನಕನೂ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗೋದಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಯಾವುದಕ್ಕೂ ನೀವು ಡಾಕ್ಟರ್ ಸಲಹೆಯನ್ನು ಪಡ್ಕೊಂಡೇ ಮುಂದಕ್ಕೆ ಮೂವ್ ಮಾಡಬೇಕು. ಇನ್ನು ಕನ್ಫರ್ಮ್ ಆಯಿತು ಅಂತ ಅಂದಾಗ, ಪಕ್ಕ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂತ ಅಂದಾಗ ನೀವು ಮೊದಲನೇದಾಗಿ ಜರ್ನಿಯನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ಒಳ್ಳೆಯದು. ನನ್ನ ಪ್ರಕಾರ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಒಂದು ವೇಳೆ ಇಲ್ಲ ನಾವು ಕೆಲಸಕ್ಕೆ ಹೋಗೋರಿದ್ದೀವಿ, ಡೈಲಿ ಜರ್ನಿ ಮಾಡೋರಿದ್ದೀವಿ ಅಂತಂದರೆ ಓಕೆ, ಡಾಕ್ಟರ್ ಸಲಹೆಯನ್ನು ಪಡ್ಕೊಂಡು ನೀವು ಸೇಫ್ ಜರ್ನಿಯನ್ನು ಮಾಡಬೇಕಾಗತ್ತೆ. ಲಾಂಗ್ ಜರ್ನಿಯನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಲೇಬೇಕು. ಯಾಕಂತಂದರೆ ಇವಾಗ ಈ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಭ್ರೂಣ ಇರುತ್ತಲ್ಲ, ಅದು ಡೆವಲಪ್ ಆಗ್ತಿರುವಂತಹ ಹಂತ. ಅಂತಂದರೆ ಪ್ಲಾಸೆಂಟದಲ್ಲಿ ಅದು ಒಂದು ಸ್ಥಾನವನ್ನು ಪಡ್ಕೊಂಡು ಭ್ರೂಣ ಬೆಳವಣಿಗೆ ಆಗಬೇಕು. ಅದು ಲೋಯರ್ ಪ್ಲಾಸೆಂಟದಲ್ಲಿ ಆಗಿರ್ಬೋದು, ಗೋಡೆಯ ಒಂದು ಅಕ್ಕಪಕ್ಕ ಅಥವಾ ಮೇಲ್ಭಾಗದಲ್ಲಿ ಈ ರೀತಿ ಒಂದು ಸ್ಥಾನವನ್ನು ಪಡ್ಕೊಂಡು ಬೆಳವಣಿಗೆಯನ್ನು ಹೊಂದುವಂತಹ ಹಂತ ಆಗಿರುತ್ತೆ. ಹಾಗಾಗಿ ಏನು ಮಾಡಬೇಕಪ್ಪ ಅಂತಂದರೆ ನಾವು ಜರ್ನಿ ಮಾಡುವಾಗ ಏನಾಗುತ್ತೆ, ಹಂಪ್ಸ್ ಇರುತ್ತೆ. ನಾವು ಲಾಂಗ್ ಜರ್ನಿ ಮಾಡಿದಾಗ, ಕೂತ್ಕೊಂಡೇ ಜರ್ನಿ ಮಾಡಿದಾಗ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬ್ಲೀಡಿಂಗ್ ಆಗುವ ಸಾಧ್ಯತೆ ಇರುತ್ತೆ. ತುಂಬ ಜನರಿಗೆ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಜರ್ನಿಯನ್ನು ಅವಾಯ್ಡ್ ಮಾಡಬೇಕು. ಇವಾಗ ಮಗುವಿನ ಬೆಳವಣಿಗೆಯ ಸ್ಟಾರ್ಟಿಂಗ್ ಹಂತ ಆಗಿರೋದ್ರಿಂದ ತುಂಬಾ ಕೇರ್ಫುಲ್ ಆಗಿರಬೇಕು. ಗರ್ಭಕೋಶದಲ್ಲಿ ಭ್ರೂಣ ಬಂದು ಅದು ಬೆಳವಣಿಗೆಯನ್ನು ಹೊಂದುವಂಥ ಸಂದರ್ಭದಲ್ಲಿ ನಾವೇನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ, ಜರ್ನಿ ಮಾಡಿಕೊಂಡು ಬ್ಲೀಡಿಂಗ್ ಆಗಿ ಮಗು ಉಳಿದೇ ಇರುವ ಸಾಧ್ಯತೆ ಕೂಡ ತುಂಬ ಇರುತ್ತೆ. ಅಬೋಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಜರ್ನಿಯನ್ನು ಅವಾಯ್ಡ್ ಮಾಡಿ. ನೆಕ್ಸ್ಟು ಹೀಟ್ ಐಟಮನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡಲೇಬೇಕು. ಖಾರದ ಐಟಮನ್ನು ತಿನ್ನುವವರಾಗಿದ್ದರೆ ದಯವಿಟ್ಟು ಖಾರದ ಐಟಮನ್ನು ತಿನ್ನಬೇಡಿ. ಕಬ್ಬಿನ ಹಾಲನ್ನು ಕುಡಿಬೇಡಿ. ಕಬ್ಬಿನ ಹಾಲಲ್ಲಿ ತುಂಬ ಹೀಟಿನ ಅಂಶ ಇರುತ್ತೆ. ಇನ್ನು ಬಾಯ್ಲರ್ ಕೋಳಿಯನ್ನು ತಿನ್ನಬೇಡಿ, ಎಳ್ಳನ್ನು ತಿನ್ನಬೇಡಿ. ತರಕಾರಿಯ ವಿಷಯಕ್ಕೆ ಬಂದರೆ ಹಾಗಲಕಾಯಿ ಈ ಥರದ್ದೆಲ್ಲ ತಿನ್ನೋಕೆ ಹೋಗಬೇಡಿ. ಆಲೂಗಡ್ಡೆ ಈ ಥರದ್ದೆಲ್ಲ ಗ್ಯಾಸ್ಟ್ರಿಕ್ ಆಗುವಂಥದ್ದು. ಹಾಗಾಗಿ ಗೆಣಸು ಇದನ್ನೆಲ್ಲ ತಿನ್ನಬೇಡಿ. ಹಸಿಮೆಣಸನ್ನು ಕೂಡ ಅವಾಯ್ಡ್ ಮಾಡಿ. ಇನ್ನು ಪಪ್ಪಾಯ, ಅನಾನಸ್ ಅಂತೂ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಇನ್ನು ನಂಜಿನ ಪದಾರ್ಥ ಅಂತ ಬಂದರೆ ಅದನ್ನು ಕೂಡ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಲೇಬೇಕು. ಬದನೆಕಾಯಿ, ಬಕ್ಕೆ ಹಲಸಿನ ಹಣ್ಣು, ಬಂಗಡೆ ಮೀನು, ಕಳಲೆ ಈ ರೀತಿಯ ಪದಾರ್ಥಗಳನ್ನು ಸೇವನೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಮುಖ್ಯವಾದ ವಿಷಯ ಅಂತಂದರೆ ನೀವು ಪ್ರೆಗ್ನೆನ್ಸಿ ಅವಧಿಯಲ್ಲಿ ಫಸ್ಟ್ ಟ್ರೈಮಿಸ್ಟ್ರಲ್ಲಂತೂ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ಸನ್ನು ತಗೊಳ್ಬೇಡಿ. ನೀವು ಕೆಲಸಕ್ಕೆ ಹೋಗೋರಾಗಿದ್ದರೆ ಕೆಲಸದ ಒತ್ತಡವನ್ನು ತುಂಬಾ ನೀವು ತಗೊಳ್ಳಿಕ್ಕೆ ಹೋಗಬಾರ್ದು. ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೋಬಾರ್ದು. ಯಾವುದಾದ್ರೂ ಫ್ಯಾಮಿಲಿ ವಿಷಯಕ್ಕೆ ಅಥವಾ ಹಳೆ ಘಟನೆಗಳು ಯಾವುದಾದ್ರೂ ವಿಷಯಗಳಿಗೆ ನೀವು ಕೊರಗ್ತಾ ಇದ್ದರೆ ದಯವಿಟ್ಟು ಅದನ್ನೆಲ್ಲ ಸ್ವಲ್ಪ ದೂರ ಇಟ್ಬಿಟ್ಟು ನೀವು ಸ್ಟ್ರೆಸ್ ಫ್ರೀಯಾಗಿ ಇರಬೇಕು.
ಎಷ್ಟು ಸ್ಟ್ರೆಸ್ ಫ್ರೀ ಆಗಿ ಇರ್ತೀರೋ ನೀವು ಫಸ್ಟ್ ಟ್ರೈಮಿಸ್ಟ್ರನ್ನು ಅಷ್ಟು ಆರಾಮಾಗಿ ಕಳಿಬೋದು. ಕಾಫಿ ಕುಡಿಯೋದನ್ನು ಅವಾಯ್ಡ್ ಮಾಡಿ. ಕಾಫಿಯಲ್ಲಿ ಕೆಫಿನ್ ಅಂಶ ಜಾಸ್ತಿ ಇರೋದ್ರಿಂದ ಕಾಫಿಯನ್ನು ಅವಾಯ್ಡ್ ಮಾಡಿ. ಹಾಗೆಯೇ ಕೆಫಿನ್ ಅಂಶ ಇರುವಂತಹ ಯಾವುದೇ ಬೇಕ್ರಿ ಐಟಮ್ಗಳನ್ನು ತಿನ್ನೋದಕ್ಕೆ ಹೋಗಬೇಡಿ. ಫ್ರೂಟ್ಸನ್ನು ಚೆನ್ನಾಗಿ ತಿನ್ನಿ, ಆದರೆ ಫ್ರೂಟ್ಸು ವೆಜಿಟೇಬಲ್ಸ್ನೆಲ್ಲ ಚೆನ್ನಾಗಿ ತೊಳೆದು ಆಮೇಲೆ ತಿನ್ನಬೇಕು. ಕೆಮಿಕಲ್ಸ್ನೆಲ್ಲ ಸ್ಪ್ರೇ ಮಾಡಿರ್ತಾರಲ್ವ, ಹಾಗಾಗಿ ಚೆನ್ನಾಗಿ ತೊಳೆದು ತಿನ್ನಬೇಕು. ತರಕಾರಿಗಳನ್ನು, ಮೊಟ್ಟೆ ಈ ಥರದ್ದೆಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟೆ ತಿನ್ನಬೇಕು. ಮೊಳಕೆ ಕಾಳನ್ನು ಕೂಡ ಚೆನ್ನಾಗಿ ಬೇಯಿಸ್ಬಿಟ್ಟೆ ತಿನ್ನಬೇಕು. ಅದ್ರ ಜೊತೆಗೆ ನೀರನ್ನು ತುಂಬ ಚೆನ್ನಾಗಿ ಕುಡಿಬೇಕು. ಅಮ್ನಿಯೋಟಿಕ್ ಫ್ಲೂಯಿಡನ್ನು ಅಲ್ಲಿ ನೀರು, ಮಗುವಿನ ಸುತ್ತ ನೀರಿನ ಅಂಶ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂತಂದರೆ ನಾವು ನೀರನ್ನು ಚೆನ್ನಾಗಿ ಕುಡಿಲೇಬೇಕು. ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಆದಷ್ಟು ಲಿಕ್ವಿಡ್ ಐಟಮ್ಗಳನ್ನು ತಗೊಳ್ಳಿ. ಎಳ್ನೀರು ಈ ರೀತಿ ತಗೊಳ್ಳಿ. ಜ್ಯೂಸ್ಗಳನ್ನೇ ಜಾಸ್ತಿ ತಗೊಳ್ಳಿ. ತುಂಬ ಜನರಿಗೆ ವಾಮಿಟಿಂಗ್ ಇರುತ್ತೆ, ಸುಸ್ತಿರುತ್ತೆ. ಕೆಲವ್ರಿಗಂತೂ ಕೆಲವು ಸ್ಮೆಲ್ಗಳು ಕಂಡ್ರೇ ಆಗ್ತಿರೋದಿಲ್ಲ. ಅಂಥ ಟೈಮಲ್ಲಿ ನಾವು ಎಷ್ಟು ಆಗುತ್ತೋ ಅಷ್ಟು ನಮಗೆ ಊಟ ಸೇರುತ್ತೋ ಅಷ್ಟು ಊಟನ ಮಾಡ್ಕೊಳ್ಬೇಕು. ಯಾವ ಫುಡ್ ನಮಗೆ ಸೇರೋದಿಲ್ಲ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ನೆಕ್ಸ್ಟ್ ನಮಗೆ ಯಾವುದೆಲ್ಲ ಸ್ವಲ್ಪ ಸೇರಬಹುದು ಅನ್ನೋಂತಹ ಪದಾರ್ಥಗಳನ್ನೇ ಮಾಡಿಕೊಂಡು ತಿನ್ನಿ. ಆದಷ್ಟು ಜ್ಯೂಸ್ಗಳನ್ನು ಕುಡಿತಾ ಬನ್ನಿ, ಎಳೆನೀರನ್ನು ಕುಡಿತಾ ಬನ್ನಿ. ಸುಸ್ತು ಕಂಟ್ರೋಲ್ಗೆ ಬರುತ್ತೆ. ಆರೆಂಜನ್ನು ತಿನ್ನಿ. ನಿಮಗೆ ಸಪೋಟ ಸೇರುತ್ತೆ ಅಂದರೆ ಸಪೋಟ ತಿನ್ನಿ. ಬಾಳೆಹಣ್ಣನ್ನು ತಿನ್ನಿ. ಮುಖ್ಯವಾಗಿ ಬಾಳೆಹಣ್ಣನ್ನು ತಿನ್ನೋದ್ರಿಂದ ನಮಗೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಇವೆಲ್ಲವೂ ಕೂಡ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ನಾವು ಆದಷ್ಟು ಸುಸ್ತನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ತುಂಬ ಜನರಿಗೆ ವಾಮಿಟ್ ಜಾಸ್ತಿ ಇರುತ್ತಲ್ವ, ಅಂಥವರು ನೀರನ್ನು ಚೆನ್ನಾಗಿ ಕುಡಿಬೇಕು. ಇಲ್ಲಾಂದರೆ ಬಾಡಿ ಡಿಹೈಡ್ರೇಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಬಾಡಿ ಡಿಹೈಡ್ರೇಟ್ ಆಗದೇ ಇರೋ ಥರ ನಾವು ನೋಡ್ಕೋಬೇಕು. ಹಾಗಾಗಿ ಎಳ್ನೀರು ಮತ್ತು ನೀರು, ಜ್ಯೂಸ್ಗಳನ್ನು ಜಾಸ್ತಿ ತೊಗೊಳ್ಬೇಕು. ಈ ವಾಮಿಟ್ ಅನ್ನೋದು ಒಂದು 3 ಮಂತ್ಸ್ ತನಕ ಜಾಸ್ತಿ ಇರುತ್ತೆ. ಕೆಲವರಿಗೆ 3 ಮಂತ್ಸ್ ಆದಮೇಲೆ ಫುಲ್ ಕಡಿಮೆ ಆಗುತ್ತೆ, ಕೆಲವರಿಗೆ ಕಂಟ್ರೋಲಿಗೆ ಬರುತ್ತೆ. ಒಂದು ವೇಳೆ ನಿಮಗೆ ವಾಮಿಟ್ ಇದ್ರೂ ಕೂಡ ಮಗುಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮಗುವಿನ ಬೆಳವಣಿಗೆ ಅದ್ರ ಪಾಡಿಗೆ ಅದು ನಡೀತಾನೆ ಇರುತ್ತೆ. ನೀವು ಕೂಡ ಚೆನ್ನಾಗಿ ತಿನ್ನಬೇಕು. ನಮಗೆ ಸೇರ್ತಾ ಇಲ್ಲ, ಸುಸ್ತು, ಎದ್ದೇಳೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಬರೀ ಮಲಗೋದಷ್ಟೇ ಮಾಡಿದ್ರೆ ಮಗುವಿನ ಬೆಳವಣಿಗೆಗೆ ಏನಾಗುತ್ತೆ ಅಂತಂದರೆ ಮಗುವಿಗೆ ಬೇಕಾದಂತಹ ಕ್ಯಾಲ್ಶಿಯಂ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು ಅದ್ರ ಪಾಡಿಗೆ ಅದು ತಗೊಳ್ತಾ ಇರುತ್ತೆ. ಹಾಗಾಗಿಬಿಟ್ಟು ನಮ್ಮ ಬಾಡೀಲಿ ತುಂಬ ವೀಕ್ನೆಸ್ಗಳು ಶುರುವಾಗ್ಬಿಡುತ್ತೆ. ನಮಗೆ 3 ಮಂತ್ಸ್ ಆದ್ರೂ ಕೂಡ ಸುಸ್ತನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಇರೋದಿಲ್ಲ. ಹಾಗಾಗಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಊಟನ ಮಾಡೋದಕ್ಕೆ ಟ್ರೈ ಮಾಡಲೇಬೇಕು. ಆದಷ್ಟು ಜೀರ್ಣ ಆಗುವಂತಹ ಆಹಾರಗಳನ್ನು ತಗೊಳ್ಳಿ. ಗ್ಯಾಸ್ಟ್ರಿಕ್ ಆಗುವಂತಹ ಆಹಾರಗಳು ಬೇಡ. ಫಸ್ಟ್ 3 ಮಂತಲ್ಲಿ ಯಾವುದಾದ್ರೂ ಎಕ್ಸಸೈಸ್ ಮಾಡಬೇಕಾ ಅಥವಾ ವಾಕಿಂಗ್ ಮಾಡಬೇಕಾ ಅಂತ ಕೆಲವರಿಗೆ ಡೌಟ್ಸ್ ಇರುತ್ತೆ. ಫಸ್ಟ್ 3 ಮಂತ್ಸಲ್ಲಿ ಇದು ಯಾವುದ್ರದ್ದು ಅಗತ್ಯ ಇರೋದಿಲ್ಲ. ಯಾಕಂತಂದರೆ ತುಂಬಾ ಸುಸ್ತು ಇದ್ದೇ ಇರುತ್ತೆ. ನಾವು ಎಷ್ಟೇ ಚೆನ್ನಾಗಿದ್ದೀವಿ ಅಂತಂದ್ರೂ ಕೂಡ ನಾವು ನಾರ್ಮಲ್ ಆಗಿರೋದಕ್ಕೆ ಆಗೋದಿಲ್ಲ. ಸುಸ್ತಂತೂ ಇದ್ದೇ ಇರುತ್ತೆ. ಹಾಗಾಗಿ ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಇದು ಯಾವುದ್ರದ್ದು ಅಗತ್ಯ ಇರೋದಿಲ್ಲ. ನೀವು ಎಷ್ಟಾಗುತ್ತೋ ಅಷ್ಟು 3 ಮಂತ್ಸ್ವರೆಗೂ ರೆಸ್ಟನ್ನು ಮಾಡ್ಬೋದು. ಊಟ ತಿಂಡಿ ಚೆನ್ನಾಗಿ ಮಾಡಿಕೊಂಡು ನೀವು ನೀರನ್ನು ಚೆನ್ನಾಗಿ ಕುಡ್ಕೊಂಡು ಸ್ವಲ್ಪ ರೆಸ್ಟನ್ನು ಮಾಡ್ಬೋದು. ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. 3 ಮಂತ್ಸಲ್ಲಿ ನಾವು ತುಂಬ ರೆಸ್ಟ್ ಮಾಡಿದ್ವಿ, ನಮಗೆ ನಾರ್ಮಲ್ ಆಗುತ್ತೋ ಇಲ್ಲೋ ಅನ್ನೋ ಭಯ ಎಲ್ಲ ಬೇಡ. ನೀವು ಆರಾಮಾಗಿ 3 ಮಂತ್ಸು ರೆಸ್ಟ್ ಮಾಡ್ಬೋದು. ಯಾವುದೇ ಎಕ್ಸಸೈಸ್ ಮಾಡಲೇಬೇಕು, ವಾಕಿಂಗ್ ಮಾಡಲೇಬೇಕು ಅನ್ನೋ ಅಗತ್ಯ ಇರೋದಿಲ್ಲ. ಹಾಗೇನೂ ಸಮಸ್ಯೆ ಇಲ್ಲ, ನಾವು ಆರಾಮಾಗೇ ಇದ್ದೀವಿ, ನಿಮಗೆ ವಾಮಿಟಿಂಗ್ ಇಲ್ಲ, ಸುಸ್ತಿಲ್ಲ, ಏನೂ ತೊಂದರೆ ಇಲ್ಲ ಅಂತಂದರೆ ನೀವು ವಾಕಿಂಗನ್ನು ಫಸ್ಟ್ ಮಂತಿಂದಾನೇ ಅಭ್ಯಾಸ ಮಾಡ್ಕೊಳ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಉಪಯೋಗ ಆಗುತ್ತೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಳ್ಳೆ ರೆಸಿಪಿ ಹಾಗೆಯೇ ಒಂದೊಳ್ಳೆ ಮಾಹಿತಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.